ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸಂಜು ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಡಿಫರೆನ್ಸ್ ಬಿಟ್ವೀನ್ ಎಬಿಸಿ ಅಂಡ್ ಸಿಎಪಿಸಿ ಬಾಯ್ಲರ್. ಎಬಿಸಿ ಅಂದ್ರೇನು, ಸಿಎಪಿಸಿ ಅಂದ್ರೇನು? ಅಟ್ಮಾಸ್ಫಿಯರಿಕ್ ಫ್ಲೂಯಿಡ್ ಬೆಡ್ ಕಂಬಷನ್ ಬಾಯ್ಲರ್ ಎಪಿಸಿ, ಅಂಡ್ ಸಿಎಪಿಸಿ ಅಂದ್ರೆ ಸರ್ಕ್ಯುಲೇಷನ್ ಫ್ಲೂಯಿಡ್ ಬೆಡ್ ಕಂಬಷನ್ ಬಾಯ್ಲರ್. ಸೊ ಇವತ್ತು ನಾವು ಡಿಫರೆನ್ಸ್ ಬಿಟ್ವೀನ್ ಎಬಿಸಿ ಅಂಡ್ ಸಿಎಪಿಸಿ ಬಾಯ್ಲರ್ ಡಿಫರೆನ್ಸ್ ನೋಡೋಣ. ಫಸ್ಟ್ ಯಾವುದು? ವಿಂಡ್ ವರ್ಕ್ಸ್ ಪ್ರೆಷರ್. ವಿಂಡ್ ವರ್ಕ್ಸ್ ಪ್ರೆಷರ್ ನಾವು ಎಷ್ಟು ಮೇಂಟೈನ್ ಮಾಡ್ತೀವಿ? ವಿಂಡ್ ವರ್ಕ್ಸ್ ಪ್ರೆಷರ್ ಇನ್ ಎಪಿಸಿ ಬಾಯ್ಲರ್ ನಲ್ಲಿ ಎಷ್ಟು? 500 to 600 mmWc ನಾವು ಯಾವುದು ವಿಂಡ್ ವರ್ಕ್ಸ್ ಪ್ರೆಷರ್ ನ ಮೇಂಟೈನ್ ಮಾಡ್ತೀವಿ. ಅದೇ ನಮ್ದು ಸಿಎಪಿಸಿ ಬಾಯ್ಲರ್ ನೋಡೋದಾದ್ರೆ ಸಿಎಪಿಸಿ ಅಲ್ಲಿ 1000 to 1200 mmWc. ಯಾವುದು? ಸಿಎಪಿಸಿ ಬಾಯ್ಲರ್ ನಲ್ಲಿ 1000 to 1200 mmWc ಯಾವುದು ವಿಂಡ್ ವರ್ಕ್ಸ್ ಪ್ರೆಷರ್ ನ ಮೇಂಟೈನ್ ಮಾಡ್ತೀವಿ. ಹಾಗೆ ನಮ್ಮ ಕಂಬಷನ್ ಪ್ಲೇಸ್ ನೋಡೋದಾದ್ರೆ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ಯಾವುದು? ಕಂಬಷನ್ ಪ್ಲೇಸ್ ನೋಡೋದಾದ್ರೆ ಕಂಬಷನ್ ನಮ್ದು ಎಪಿಸಿ ಬಾಯ್ಲರ್ ನಲ್ಲಿ ಎಲ್ಲಾಗುತ್ತೆ? ಇನ್ ಬೆಡ್ ಅಲ್ಲಿ ಆಗುತ್ತೆ. ಇನ್ ಬೆಡ್ ಅಲ್ಲಿ ನಮ್ದು ಕಂಬಷನ್ ಸ್ಟಾರ್ಟ್ ಆಗುತ್ತೆ. ಕಂಬಷನ್. ಬಟ್ ನಮ್ದು ಸಿಎಪಿಸಿ ಬಾಯ್ಲರ್ ಅಲ್ಲಿ ನೋಡೋದಾದ್ರೆ ಎಲ್ಲಾಗುತ್ತೆ? ಬೆಡ್ ಪ್ಲಸ್ ಸಸ್ಪೆನ್ಷನ್. ಬೆಡ್ ನಲ್ಲಿ ಆಗುತ್ತೆ ಮತ್ತು ಸಸ್ಪೆನ್ಷನ್ ನಲ್ಲಿ ಆಗುತ್ತೆ. ಬೆಡ್ ಕಿಂತ ಮೇಲೆ ಏನ್ ನಾವು ಸೆಕೆಂಡರಿ ಏರ್ ಕೊಡ್ತೀವಲ್ಲ ಅಲ್ಲಿ ಸಸ್ಪೆನ್ಷನ್ ನಲ್ಲಿ ನಮ್ದು ಏನಾಗುತ್ತೆ? ಕಂಬಷನ್ ಸ್ಟಾರ್ಟ್ ಆಗುತ್ತೆ. ಯಾವುದು? ಬೆಡ್ ಪ್ಲಸ್ ಸಸ್ಪೆನ್ಷನ್ ನಲ್ಲಿ ಸಿಎಪಿಸಿ ಬಾಯ್ಲರ್ ನಲ್ಲಿ. ಕಂಪ್ಲೀಟ್ಲಿ ಬೆಡ್ ಅಲ್ಲಿ ನಮ್ದು ಎಪಿಸಿ ಬಾಯ್ಲರ್ ನಲ್ಲಿ ಆಗುತ್ತೆ. ಕಂಬಷನ್ ಎಫಿಷಿಯನ್ಸಿ ನೋಡೋದಾದ್ರೆ ಕಂಬಷನ್ ಎಫಿಷಿಯನ್ಸಿ ಥರ್ಡ್ ಪಾಯಿಂಟ್ ಯಾವುದು? ಕಂಬಷನ್ ಎಫಿಷಿಯನ್ಸಿ ನೋಡೋದಾದ್ರೆ ಎಪಿಸಿ ಬಾಯ್ಲರ್ ಅಲ್ಲಿ ನಮ್ಮ ಕಂಬಷನ್ ಎಫಿಷಿಯನ್ಸಿ ಸ್ಲೈಟ್ಲಿ ಡೌನ್ ಇರುತ್ತೆ ಕಂಪೇರ್ ಟು ಸಿಎಪಿಸಿ ಬಾಯ್ಲರ್. ಸಿಎಪಿಸಿ ಬಾಯ್ಲರ್ ಅಲ್ಲಿ ಕಂಪೇರ್ ಟು ಮೋರ್ ಇರುತ್ತೆ. ಯಾವುದು? ಎಪಿಸಿ ಕಂಪೇರ್ ಮಾಡಿದ್ರೆ ಎಷ್ಟು ಇರುತ್ತೆ ನೋಡೋದಾದ್ರೆ 97% ನಮ್ದು ಯಾವುದು ಎಪಿಸಿ ಬಾಯ್ಲರ್ ಇರುತ್ತೆ. ಹಾಗೆ ನಮ್ದು ಸಿಎಪಿಸಿ ಬಾಯ್ಲರ್ ಅಲ್ಲಿ 98% ಇರುತ್ತೆ. ಯಾವುದು? ಕಂಬಷನ್ ಎಫಿಷಿಯನ್ಸಿ. ಫೋರ್ತ್ ಪಾಯಿಂಟ್ ನೋಡೋದಾದ್ರೆ ಆಸ್ ರಿಸರ್ಕ್ಯುಲೇಷನ್ ಎಲ್ಲಾಗುತ್ತೆ? ಎಪಿಸಿ ಬಾಯ್ಲರ್ ಅಲ್ಲಿ ನಮ್ದು ಆಸ್ ರಿಸರ್ಕ್ಯುಲೇಷನ್ ಆಗಲ್ಲ. ಯಾಕೆ? ಕಂಪ್ಲೀಟ್ ಬೆಡ್ ಅಲ್ಲಿ ನಮ್ದು ಕಂಬಷನ್ ಆಗುತ್ತೆ, ಸರ್ಕ್ಯುಲೇಷನ್ ಆಗಲ್ಲ. ಆದ್ರೆ ನಾವು ಸಿಎಪಿಸಿ ಬಾಯ್ಲರ್ ಅಲ್ಲಿ ನೋಡೋದಾದ್ರೆ ಸಿಎಪಿಸಿ ಅಂದ್ರೆ ಸರ್ಕ್ಯುಲೇಷನ್ ಬೆಡ್ ಕಂಬಷನ್ ಬಾಯ್ಲರ್. ಅದೇ ನೇಮ್ ಹೇಳುವ ಹಾಗೆ ಇಲ್ಲಿ ಏನಾಗುತ್ತೆ? ಸರ್ಕ್ಯುಲೇಷನ್ ಆಗುತ್ತೆ. ಸರ್ಕ್ಯುಲೇಷನ್ ಆಸ್ ಫರ್ನೆಸ್ ಇಂದ ಹೋಗಿ ಮತ್ತು ಸೈಕ್ಲಾನಿಕ್ ಸೆಪರೇಟ್ ಆಗಿ ಮತ್ತೆ ಎಲ್ಲಿ ಬರುತ್ತೆ? ನಮ್ದು ಬೆಡ್ ಅಲ್ಲಿ ಬರುತ್ತೆ. ಸೊ ಸರ್ಕ್ಯುಲೇಷನ್ ಆಫ್ ದ ಆಶ್ ಎಲ್ಲಾಗುತ್ತೆ? ನಮ್ದು ಯಾವುದು? ಆಸ್ ಸರ್ಕ್ಯುಲೇಷನ್ ಇಂದ ಸಿಎಪಿಸಿ ಬಾಯ್ಲರ್ ಅಲ್ಲಿ ಆಗುತ್ತೆ. ಇದರಲ್ಲಿ ಎಸ್ ಅಂತ. ಲಾಸ್ಟ್ ಪಾಯಿಂಟ್ ನೋಡೋದಾದ್ರೆ ಫಿಫ್ತ್ ಒಂದು ಅನ್ಬರ್ಟ್ ಏನಾಗುತ್ತೆ? ಇನ್ನು ಅನ್ಬರ್ಟ್ ಇಂದ ಎಪಿಸಿ ಬಾಯ್ಲರ್ ಅಲ್ಲಿ ಜಾಸ್ತಿ ಇರುತ್ತೆ, ಹೈ ಇರುತ್ತೆ ಅನ್ಬರ್ಟ್ ಕಂಪೇರ್ ಟು ಸಿಎಪಿಸಿ ಬಾಯ್ಲರ್. ಸಿಎಪಿಸಿ ಬಾಯ್ಲರ್ ಅಲ್ಲಿ ಲೆಸ್ ಇರುತ್ತೆ. ಲೆಸ್ ಯಾಕಾಗುತ್ತೆ? ಸಿಎಪಿಸಿ ಬಾಯ್ಲರ್ ಅಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ. ಸರ್ಕ್ಯುಲೇಷನ್ ಆಗಿ ಅಗೇನ್ ನಿಮ್ದು ಅನ್ಬರ್ಟ್ ಫರ್ನೆಸ್ ಅಲ್ಲಿ ಬರುತ್ತೆ. ಫರ್ನೆಸ್ ಆಗಿ ಮತ್ತೆ ಕಂಬಷನ್ ಆಗುತ್ತೆ. ಸೊ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮ್ ಸಿಎಪಿಸಿ ಬಾಯ್ಲರ್ ನಲ್ಲಿ ಅನ್ಬರ್ಟ್ ಕಡಿಮೆ ಇರುತ್ತೆ ಕಂಪೇರ್ ಟು ಎಪಿಸಿ ಬಾಯ್ಲರ್. ಅದೇ ನಮ್ದು 6 ಪಾಯಿಂಟ್ ನೋಡೋದಾದ್ರೆ ಏರ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ? ನಮ್ದು ಎಪಿಸಿ ಬಾಯ್ಲರ್ ಅಲ್ಲಿ ಯಾವ ಏರ್ ಕೊಡ್ತೀವಿ? ಪ್ರೈಮರಿ ಏರ್ ಪ್ಲಸ್ ಎಫ್ಡಿ ಏರ್ ಪ್ಲಸ್ ಸೆಕೆಂಡರಿ ಏರ್ ಕೊಡ್ತೀವಿ. ಹಾಗೆ ನಮ್ದು ಸಿಎಪಿಸಿ ಬಾಯ್ಲರ್ ಅಲ್ಲಿ ನಾವೇನ್ ಕೊಡ್ತೀವಿ? ಪ್ರೈಮರಿ ಏರ್ ಪ್ಲಸ್ ಸೆಕೆಂಡರಿ ಏರ್ ನ ಕೊಡ್ತೀವಿ. ಅದು 8% ಕೊಡ್ತೀವಿ ನಾವು. ಎಪಿಸಿ ಬಾಯ್ಲರ್ ಅಲ್ಲಿ ಯಾವುದು? ಸೆಕೆಂಡರಿ ಏರ್ ನ ಎಷ್ಟು ಕೊಡ್ತೀವಿ? 20% ಕೊಡ್ತೀವಿ. ಅದೇ ಮತ್ತು ಪ್ರೈಮರಿ ಏರ್ ಅಂಡ್ ಎಫ್ಡಿ ಏರ್ ನ ಎಷ್ಟು ಕೊಡ್ತೀವಿ? 80% ಕೊಡ್ತೀವಿ. ಯಾವುದು? ಎಪಿಸಿ ಬಾಯ್ಲರ್ ಅಲ್ಲಿ. ಅದೇ ನಾವು ಸಿಎಪಿಸಿ ಬಾಯ್ಲರ್ ಅಲ್ಲಿ ಸೆಕೆಂಡರಿ ಏರ್ ನ 40% ಕೊಡ್ತೀವಿ, ಪ್ರೈಮರಿ ಏರ್ ನ 60% ಕೊಡ್ತೀವಿ. ಕಂಪೇರ್ ಟು ಎಪಿಸಿ ಬಾಯ್ಲರ್ ನಮ್ದು ಸೆಕೆಂಡರಿ ಏರ್ ನ ಮೋರ್ ಎಲ್ಲಿ ಕೊಡ್ತೀವಿ? ಸಿಎಪಿಸಿ ಬಾಯ್ಲರ್ ಕೊಡ್ತೀವಿ 40% ಕೊಡ್ತೀವಿ, ಸೆಕೆಂಡರಿ ಏರ್ ನ 20% ಕೊಡ್ತೀವಿ. ಸಿಎಪಿಸಿ ಬಾಯ್ಲರ್ ಅಲ್ಲಿ ಮೋರ್ ಸೆಕೆಂಡರಿ ಏರ್ ನ ನಾವು ಕೊಡ್ತೀವಿ. ಹಾಗೆ 7 ಪಾಯಿಂಟ್ ನೋಡೋದಾದ್ರೆ ಫ್ಯೂಲ್ ಫೀಡಿಂಗ್ ಯಾವ ತರ ಮಾಡ್ತೀವಿ ನಾವು? ಇದು ಎಪಿಸಿ ಬಾಯ್ಲರ್ ಅಲ್ಲಿ ಅಂಡರ್ ಫೀಡಿಂಗ್ ಮಾಡ್ತೀವಿ.
ಅದೇ ನಮ್ದು CFPC ಬಾಯ್ಲರ್ ಅಲ್ಲಿ ಓವರ್ ಫೀಡಿಂಗ್ ಮಾಡ್ತೀವಿ. ಓವರ್ ಫೀಡಿಂಗ್ APC ಬಾಯ್ಲರ್ ಅಂಡರ್ ಫೀಡಿಂಗ್ ಅಂದ್ರೆ ಏನು? ಫರ್ನೆಸ್ ಬಾಟಮ್ ದಿಂದ ನಾವು ಫೀಡಿಂಗ್ ಮಾಡ್ತೀವಿ. ಎಲ್ಲಿ ಅಟ್ಮಾಲಿಷನ್ ಫ್ಲೂಯಿಡ್ ಬೆಡ್ ಕಂಬಷನ್ ಬಾಯ್ಲರ್ ಅಲ್ಲಿ. ಅದೇ ನಾವು CFPC ಬಾಯ್ಲರ್ ಅಲ್ಲಿ ಓವರ್ ಫೀಡಿಂಗ್ ಅಂದ್ರೆ ಫರ್ನೆಸ್ ಇಂದ ಮೇಲೆ, ಇದು ಫರ್ನೆಸ್ ಇದೆ, ಫರ್ನೆಸ್ ಸೈಡ್ ದಿಂದ ಕೊಡ್ತೀವಿ. ಸೆಕೆಂಡರಿ ಏನ್ ಕೊಡ್ತೀವಿ ಅಲ್ಲಿಂದ ನಾವು ಏನ್ ಕೊಡ್ತೀವಿ, ಫ್ಯೂಯಲ್ ಫೀಡಿಂಗ್ ಕೊಡ್ತೀವಿ. ಯಾವುದು CFPC ಬಾಯ್ಲರ್ ಅಲ್ಲಿ ಫರ್ನೆಸ್ ಇದೆ, ಫರ್ನೆಸ್ ಸೈಡ್ ದಿಂದ ಕೊಡ್ತೀವಿ, ಅದಕ್ಕೆ ನಾವು ಓವರ್ ಫೀಡಿಂಗ್ ಅಂತೀವಿ. ಯಾವುದು CFPC ಬಾಯ್ಲರ್ ಅಲ್ಲಿ. ಏನಪ್ಪ ಫರ್ನೆಸ್ ಸೈಜ್ ನಾವು ನೋಡುದಾದ್ರೆ ಕಂಪೇರ್ ಟು CFPC ಬಾಯ್ಲರ್, APC ಬಾಯ್ಲರ್ ಫರ್ನೆಸ್ ಲೆಸ್ ಇರುತ್ತೆ. ಹಾಗೆ ನಮ್ದು CFPC ಬಾಯ್ಲರ್ ಅಲ್ಲಿ ಫರ್ನೆಸ್ ಸೈಜ್ ಏನಿರುತ್ತೆ, ಮೋರ್ ಇರುತ್ತೆ. ಸೊ ಮೋರ್ ದೆನ್ ದ APC ಬಾಯ್ಲರ್ ಫರ್ನೆಸ್ ಸೈಜ್. ಏರ್ ವೆಲಾಸಿಟಿ ನಾವು 9 ಪಾಯಿಂಟ್ ನೋಡೋದಾದ್ರೆ ಏರ್ ವೆಲಾಸಿಟಿ ಇನ್ APC ಬಾಯ್ಲರ್ ಎಷ್ಟಿರುತ್ತೆ? ಏರ್ ವೆಲಾಸಿಟಿ ನಾವು ಏರ್ ಫೀಡ್ ಮಾಡ್ತೀವಿ ಅದಕ್ಕೆ 1.8 ಮೀಟರ್ ಪರ್ ಸೆಕೆಂಡ್ ಟು 3.5 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಯಾವುದು ಏರ್ ವೆಲಾಸಿಟಿ ಇನ್ APC ಬಾಯ್ಲರ್ ನಲ್ಲಿ 1.82 ಮೀಟರ್ ಪರ್ ಸೆಕೆಂಡ್ ಟು 3.5 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಹಾಗೆ ನಮ್ದು CFPC ಬಾಯ್ಲರ್ ನೋಡೋದಾದ್ರೆ 10 ಮೀಟರ್ ಪರ್ ಸೆಕೆಂಡ್ ಟು 12 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಯಾವುದು CFPC ಬಾಯ್ಲರ್ ಅಲ್ಲಿ ಜಾಸ್ತಿ ಇರುತ್ತೆ ಏರ್ ವೆಲಾಸಿಟಿ ಕಂಪೇರ್ ಟು APC ಬಾಯ್ಲರ್. 10 ಮೀಟರ್ ಪರ್ ಸೆಕೆಂಡ್ ಟು 12 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಲಾಸ್ಟ್ಲಿ ನಮ್ದು ಬೆಡ್ ಟೆಂಪರೇಚರ್ ನೋಡೋದಾದ್ರೆ ಬೆಡ್ ಟೆಂಪರೇಚರ್ ಇರುತ್ತೆ APC ಬಾಯ್ಲರ್ ನಲ್ಲಿ ನಮ್ಮ ಬೆಡ್ ಟೆಂಪರೇಚರ್ ಲೆಸ್ ಇರುತ್ತೆ ಕಂಪೇರ್ ಟು CFPC ಬಾಯ್ಲರ್. CFPC ಬಾಯ್ಲರ್ ಇರುತ್ತೆ ಮೋರ್ ಇರುತ್ತೆ, ಬೆಡ್ ಟೆಂಪರೇಚರ್ ಮೋರ್ ಇರುತ್ತೆ. ಸೊ ಇದೆಲ್ಲ ಪಾಯಿಂಟ್ಸ್ ಆಗಿತ್ತು ಗೆಳೆಯರಿ. APC ಅಂಡ್ CFPC ಬಾಯ್ಲರ್ ಏನೋ ಡಿಫರೆನ್ಸ್ ನೋಡೋದಾದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ ನಾವು ಕವರ್ ಮಾಡ್ತೀವಿ. ಯಾರ್ಯಾರು APC ಮತ್ತು CFPC ಬಾಯ್ಲರ್ ಅಲ್ಲಿ ವರ್ಕ್ ಮಾಡ್ತೀವಿ ಅವರು ಈ ವಿಡಿಯೋ ನೋಡಿ ನಿಮ್ ಬಾಯ್ಲರ್ ನಲ್ಲಿ ಏನೇನ್ ಮತ್ ಪಾಯಿಂಟ್ಸ್ ಡಿಸ್ಕಸ್ ಮಾಡುವಂತ ಇದ್ರೆ ಇದು ಚಾನಲ್ ನಾವು ಪವರ್ ಪಾಯಿಂಟ್ ಡಿಸ್ಕಷನ್ ಸಂಬಂಧ ಮಾಡಿರೋದು. ನಿಮ್ಗೆ ಏನಾರ ಇನ್ನೊಂದು ಪಾಯಿಂಟ್ಸ್ ಮಿಕ್ಕಿದಾವೆ, ಇನ್ನೊಂದು ಪಾಯಿಂಟ್ಸ್ ಆಡ್ ಮಾಡ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಗೆ ಸಜೆಷನ್ ಕೊಡಿ, ಈ ಪಾಯಿಂಟ್ ಆಡ್ ಮಾಡ್ಬೇಕು, ಇದನ್ನ ನೀವು ಕನ್ಸಿಡರ್ ಮಾಡಿ ಅಂತ ಹೇಳಿ. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡಿ. ಸೊ ಇದಾಗಿತ್ತು ಗೆಳೆಯರೆ ಒಂದು CFPC APC ಬಾಯ್ಲರ್ ಬಗ್ಗೆ ಡಿಫರೆನ್ಸ್. ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.